ಹಾಯ್ ಗೈಸ್, ಯಾರ್ಯಾರೆಲ್ಲ ಯೂಟ್ಯೂಬಿಗೆ ಎ ಐ ವೀಡಿಯೋಸ್ಗಳನ್ನು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀರಲ್ವ, ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಚಾನಲಲ್ಲಿ ಈ ಸಣ್ಣ ತಪ್ಪನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇರುತ್ತೆ ಅವರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗೈಸ್, ನೀವು ಎ ಐ ಜನರೇಟೆಡ್ ವೀಡಿಯೋಸ್ಗಳನ್ನು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿದ್ದೀನಿ. ನಂತರ ಕೆಳಗಡೆ ಕಂಟೆಂಟ್ ಅಂತ ಇರುತ್ತೆ. ಕಂಟೆಂಟ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ವೀಡಿಯೋಸ್ ಅಂತ ಇದೆ. ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ರು ಓಕೆ, ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ರು ಓಕೆ. ನಾನು ಈಗ ವೀಡಿಯೋಸಿಗೆ ತೋರಿಸ್ಕೊಡ್ತೀನಿ. ನೀವು ವೀಡಿಯೋಸನ್ನು ಯೂಟ್ಯೂಬಲ್ಲಿ ಅಥವಾ ಕ್ರೋಮಲ್ಲಿ ಅಪ್ಲೋಡ್ ಮಾಡಿಕೊಂಡು ಡ್ರೆಸ್ಟಲ್ಲಿ ಇಟ್ಕೊಂಡಿದ್ರೆ ಪಬ್ಲಿಷ್ ಮಾಡುವ ಮೊದಲು ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡುವಾಗಲೂ ಅದು ಸಿಕ್ಕುತ್ತೆ ನಿಮಗೆ. ಈಗ ಅಲ್ಲಿ ವೀಡಿಯೋಸ್ ಅಂತ ಇದೆ, ಪಕ್ಕದಲ್ಲಿ ವ್ಯೂ ಆಲ್ ಅಂತ ಇದೆಯಲ್ವಾ, ರೈಟ್ ಸೈಡಲ್ಲಿ ವ್ಯೂ ಆಲ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ವ್ಯೂ ಆಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ವೀಡಿಯೋಸ್ಗಳು ಓಪನ್ ಆಗುತ್ತೆ. ನೀವು ಯೂಟ್ಯೂಬಿಗೆ ಯಾವ ವೀಡಿಯೋಸ್ಗಳನ್ನು ಹಾಕಿದ್ದೀರಾ ಅವೆಲ್ಲ ಕೂಡ ಇರುತ್ತೆ. ನೀವು ಡ್ರೆಫ್ಟಲ್ಲಿ ಇಟ್ಟಿರುವಂಥ ವೀಡಿಯೋಸ್ ಕೂಡ ಇಲ್ಲೇ ಇರುತ್ತೆ. ನಾನು ಇದು ಪಬ್ಲಿಷ್ ಮಾಡಿರೋ ವೀಡಿಯೋಸನ್ನೇ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ನಾನು ಈಗ ಒಂದು ವೀಡಿಯೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆಲ್ಲ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮತ್ತೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಮೇಲ್ಗಡೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಸ್ವಲ್ಪ ಬನ್ನಿ. ಇಲ್ಲಿ ಕೆಳಗಡೆ ಅಲ್ಟರ್ಡ್ ಕಂಟೆಂಟ್ ಅಂತ ಇದೆ ನೋಡಿ, ಲಾಸ್ಟಿಂದ ಸೆಕೆಂಡ್ ಆಪ್ಷನ್ ಅಲ್ಟರ್ಡ್ ಕಂಟೆಂಟ್ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಅಲ್ಟರ್ಡ್ ಕಂಟೆಂಟ್ ಅಂತ ಇದೆ. ಹಾಗೆ ಡೂ ಎನಿ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಅಂತ ಇದೆ. ಇಲ್ಲಿ ಕೆಳಗಡೆ ಎಸ್ ಆರ್ ನೋ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನಿಮ್ದು ಏನಾದರೂ ಅಲ್ಟರ್ಡ್ ಕಂಟೆಂಟ್ ಅಂತಂದರೆ ಎ ಐ ಜನರೇಟೆಡ್ ಕಂಟೆಂಟ್ ಏನಾದರೂ ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಅಂತಹ ಕಂಟೆಂಟ್ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸಿಗೆ ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ವೀಡಿಯೋಸ್ ಏನಾದರೂ ಆಗಿದ್ದರೆ, ನಿಮ್ಮ ಒರಿಜಿನಲ್ ವೀಡಿಯೋಸ್ ಆಗಿದ್ದರೆ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎ ಐ ಮೂಲಕ ಜನರೇಟ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಂಡಿರ್ತೀರ. ಅದರಿಂದ ಇಲ್ಲಿ ಎಸ್ ಮೇಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಮೇಗಡೆ ಕ್ಲಿಕ್ ಮಾಡಿ ಸೇವನ್ನು ಮಾಡಬೇಕಾಗುತ್ತೆ. ನೀವು ಈ ಒಂದು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಅಂತಂದರೆ ನೀವು ಎ ಐ ಜನರೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ನೋ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ನಿಮ್ಮ ಚಾನಲ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ರೆ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಡಿಸೇಬಲ್ ಆಗಿರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದರಿಂದ ಈಗ ಗೊತ್ತಾಯ್ತಲ್ವ, ನೀವು ಅಪ್ಲೋಡ್ ಮಾಡುವಾಗಲೇ ನಿಮಗೆ ಕಾಣಿಸ್ತಾ ಇರುತ್ತೆ ಅಲ್ಟರ್ಡ್ ಕಂಟೆಂಟ್ ಅಂತ. ನೀವು ಎಸ್ ಆರ್ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎ ಐ ಜನರೇಟೆಡ್ ವೀಡಿಯೋ ಆಗಿದ್ದರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಐ ಅಲ್ಲದೆ ನಂತರ ಈಗ ನಾನು ವೀಡಿಯೋನ ರೆಕಾರ್ಡ್ ಮಾಡಿ ನಿಮಗೆ ಕಾಣಿಸ್ತಾ ಇದ್ದೀನಲ್ವ, ಈ ಥರ ವೀಡಿಯೋ ಆಗಿದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಮೇಗಡೆ ಮೇಲ್ಗಡೆ ಸೇವ್ ಅಂತ ಇರುತ್ತೆ, ಸೇವ್ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾದಂಥ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬೇಕು ಅಂತ. ನೀವು ಪಬ್ಲಿಷ್ ಮಾಡೋಕ್ಕಿಂತ ಮೊದಲೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ಎಲ್ಲ ಎ ಐ ವೀಡಿಯೋಸ್ಗಳಿಗೆ ನೀವೇನಾದರೂ ನೋ ಅನ್ನು ಕೊಟ್ಟು ಪಬ್ಲಿಷನ್ನು ಮಾಡಿಬಿಟ್ರೆ ನಿಮ್ಮ ಚಾನಲ್ ಡಿಸೇಬಲ್ ಆಗಿರುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಈ ಒಂದು ಸೆಟ್ಟಿಂಗ್ಸನ್ನು ಎಲ್ಲರೂ ಕೂಡ ಯಾರ್ಯಾರೆಲ್ಲ ಎ ಐ ವೀಡಿಯೋಸ್ಗಳನ್ನು ಜನರೇಟ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ತಾಯಿದ್ದೀರ ಚಾನಲ್ಗೆ, ಅವರೆಲ್ಲರೂ ಕೂಡ ಈ ಒಂದು ಸೆಟ್ಟಿಂಗ್ಸನ್ನು ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಮಗೆ ಗೊತ್ತಾಯ್ತಲ್ವ ಏನು ಸೆಟ್ಟಿಂಗ್ಸ್ ಅಂತ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.